ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಜಲಿ ಬ್ಲಾಗ್. ಇವತ್ತು ನಾನು ಮತ್ತೆ ಒಂದು ಬ್ಯೂಟಿ ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. 2 ಬ್ಯೂಟಿ ಟಿಪ್ಸ್ ತೊಗೊಂಡು ಬಂದಿದ್ದೀನಿ ನೋಡಿ. ಸ್ಕಿನ್ ಗ್ಲೋ ಆಗುತ್ತೆ, ಕಣ್ಣಿನ ಕೆಳಗಿನ ಡಾರ್ಕ್ ಸರ್ಕಲ್ ಹೋಗುತ್ತೆ ನೋಡಿ, ಸ್ಕಿನ್ ಟ್ಯಾನ್ ಹೋಗುತ್ತೆ. ಹೇಗೆ ಮಾಡೋದೆಂದು ನೋಡೋಣ. 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಅದಕ್ಕೆ 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ. ಜೇನುತುಪ್ಪ ಹಾಕ್ಕೊಂಡು 2 ಸ್ಪೂನ್ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಮನೇಲಿರೋ ಸಾಮಾನೇ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು, ಬ್ಯೂಟಿ ಟಿಪ್ಸ್ ಮಾಡ್ಕೋಬೋದು. ಇವಾಗ ಕಲಿಸ್ಕೋತಾ ಇದ್ದೀನಿ ನೋಡಿ. ಈ ಥರ ಕಲಿಸ್ಕೋಬೇಕು. ಸ್ವಲ್ಪ ಹಾಲು ಹಾಕಿ ಕಲಿಸ್ಕೊಳ್ಳಿ, ತುಂಬಾ ತಿಳಿ ಮಾಡ್ಕೋಬೇಡಿ. ಇಷ್ಟು ಸ್ವಲ್ಪ ಗಟ್ಟಿ ಇದ್ದರೆ ಸಾಕು ನೋಡಿ. ಇಷ್ಟು ಆಗಿದೆ, ಇವಾಗ ರೆಡಿ ಆಗಿದೆ ನೋಡಿ. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕೈಗೆ ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ನೋಡಿ. ಈ ಥರ ಸ್ವಲ್ಪ ಹಚ್ಕೊಂಡು ಅಪ್ಲೈ ಮಾಡ್ಕೋತಾ ಇದ್ದೀನಿ ನೋಡಿ. ಹಚ್ಕೋಬೇಕು. ಒಂದೇ ದಿನದಲ್ಲಿ ರಿಸಲ್ಟ್ ಗೊತ್ತಾಗಲ್ಲ ಫ್ರೆಂಡ್ಸ್. 8 ದಿನನಾದರೂ ಹಚ್ಕೋಬೇಕು. 8 ದಿನ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು, ನಿಮಗೆ ಚೇಂಜ್ ಗೊತ್ತಾಗುತ್ತೆ ನೋಡಿ. 8 ದಿನ ಡೈಲಿ 8 ದಿನ ಹಚ್ಕೊಳ್ಳಿ, ಗೊತ್ತಾಗುತ್ತೆ ನೋಡಿ. ಈ ಥರ ಹಚ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಸ್ಕಿನ್ ಎಲ್ಲ ಆಯಿಲಿ ಸ್ಕಿನ್ ಇರೋರಿಗೆ, ಡ್ರೈ ಸ್ಕಿನ್ ಇರೋರಿಗೆ ಇಬ್ಬರಿಗೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ರಿಗೂ ಚೆನ್ನಾಗಿರುತ್ತೆ. ಈ ಥರ ಅಪ್ಲೈ ಮಾಡಿ 10 ನಿಮಿಷ ಬಿಡಬೇಕು. 10 ನಿಮಿಷ ಆದಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದು ದಿನದಲ್ಲಿ ಗೊತ್ತಾಗಲ್ಲ ಅಷ್ಟು, ಆದರೆ ಡೈಲಿ 8 ದಿನ ಅಪ್ಲೈ ಮಾಡಿ ರೌಂಡಾಗಿ ಮಸಾಜ್ ಮಾಡ್ಕೋಬೇಕು ನೋಡಿ. 2 ನಿಮಿಷ ಮಸಾಜ್ ಮಾಡಿ ಒಂದು 10 ನಿಮಿಷನಾದರೂ ಬಿಡಿ ಡ್ರೈ ಆಗಲು. ಇವಾಗ 10 ನಿಮಿಷ ಆಗಿದೆ ನೋಡಿ ಫ್ರೆಂಡ್ಸ್. 10 ನಿಮಿಷ ಆದಮೇಲೆ ಈ ಥರ ಮತ್ತೆ ಮಸಾಜ್ ಮಾಡ್ಕೋತಾ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ. ನಾವು ಹಚ್ಕೊಂಡಿರೋ ಹಿಟ್ಟು ಎಲ್ಲ ಕೆಳಗಡೆ ಬೀಳುತ್ತೆ ನೋಡಿ. ಎಲ್ಲ ಹೊಲಸಿರೋ ಮೈಲಾ ಎಲ್ಲ ಹೋಗುತ್ತೆ. ಏನಾದರೂ ಮಣ್ಣು ಎಲ್ಲ ಇದ್ದರೆ ಕೈ ಮೇಲೆ ಎಲ್ಲ ಕ್ಲೀನ್ ಆಗುತ್ತೆ ನೋಡಿ. 8 ದಿನ ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಈಗ ನೋಡಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು. ಎಲ್ಲ ಮೈಲಾ ಎಲ್ಲ ಹೋಗುತ್ತೆ ನೋಡಿ. ಚೆನ್ನಾಗಿ ಒರೆಸ್ಕೊಂಡು ನೋಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. 8 ದಿನ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ ಎಷ್ಟು ಹೊಲಸೆಲ್ಲ ಬಂದಿದೆ ನೋಡಿ, ಕೈ ಮೇಲೆ ಇರೋದೆಲ್ಲ. ಇವಾಗ ಇನ್ನೊಂದು ಬ್ಯೂಟಿ ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿ. ಅಕ್ಕಿ ಹಿಟ್ಟು ತೊಗೊಳ್ಳಿ, 2 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಳ್ಳಿ. 2 ಸ್ಪೂನ್ ಅಕ್ಕಿ ಹಿಟ್ಟಿಗೆ ಮೊಸರು ಎಷ್ಟು ಬೇಕಾಗುತ್ತೆ ನೋಡಿ, ಸ್ವಲ್ಪ ಗಟ್ಟಿ ಮತ್ತು ಅದು ಮೊಸರು ತೊಗೊಳ್ಳಿ. ಮೊಸರು ತೊಗೊಂಡು ಮತ್ತೆ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. 2 ಬ್ಯೂಟಿ ಟಿಪ್ಸ್ ಹೇಳ್ತಾ ಇದ್ದೀನಿ. ಮನೆಯಲ್ಲೇ ಎಲ್ಲರ ಮನೆಯಲ್ಲೂ ಈಸಿಯಾಗಿ ಸಿಗೋ ಸಾಮಾನಿಂದನೇ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈ ಥರ ಕಲಿಸ್ಕೋತಾ ಇದ್ದೀನಿ ನೋಡಿ ನಾನು. ಇವಾಗ ನೋಡಿ, ಫೇಸ್ಗೆ ಹಚ್ಕೋರಿ, ಇಲ್ಲಾಂದರೆ ಕೈಗೆ ಹಚ್ಕೋಬೋದು. ರಿಸಲ್ಟ್ ಚೆನ್ನಾಗಿ ಇರುತ್ತೆ ನೋಡಿ ಫ್ರೆಂಡ್ಸ್. ನೀವೇ ಟ್ರೈ ಮಾಡಿ ನೋಡಿ, ಫೇಸ್ಗೆ ಅಪ್ಲೈ ಮಾಡಿ ನೋಡಿ. ಇದು ಮತ್ತೆ ಡಾರ್ಕ್ ಸರ್ಕಲ್ ಇರುತ್ತಲ್ಲ, ಕಣ್ಣಿನ ತೆಳಗೆಲ್ಲ ಡಾರ್ಕ್ ಸರ್ಕಲ್ ತುಂಬ ಇರುತ್ತೆ. ಇವಾಗ ಎಲ್ರಿಗೂ ಅದೇ ಪ್ರಾಬ್ಲಮ್ ಇದೆ. ಇದು ಹಚ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಚ್ಕೊಳ್ಳಿ, ಟ್ರೈ ಮಾಡಿ ನೋಡಿ. ಇವಾಗ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಅಷ್ಟೇ ಒಂದು 10 ನಿಮಿಷ ಬಿಡಬೇಕು ಡ್ರೈ ಆಗಲು. 10 ನಿಮಿಷ ಆದಮೇಲೆ ಸೇಮ್ ಪ್ರೋಸೆಸ್ ಇದೆ ನೋಡಿ ಫ್ರೆಂಡ್ಸ್. ಅದೇ ಥರ ಮಾಡಿ. ಏನು ನಾವು ಹೊರಗಡೆ ಹೋಗಿ ದುಡ್ಡು ಖರ್ಚು ಮಾಡಿ ತಂದು ಹಚ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಮನೆಯಲ್ಲೇ ಈಸಿಯಾಗಿ ಸಿಗುತ್ತೆ. ಅಕ್ಕಿ ಹಿಟ್ಟು ಎಲ್ಲರ ಮನೇಲಿ ಇರುತ್ತೆ. ಇಲ್ಲಾಂದರೆ ಅಕ್ಕಿ ಇರುತ್ತಲ್ಲ, ಅದೇ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ. ನಮಗೆ ಯಾವಾಗ ಹಚ್ಕೋಬೇಕು ಅನಿಸುತ್ತೆ ಸ್ವಲ್ಪ ಮೊಸರು ಕಲಸಿ ಹಚ್ಕೊಂಡ್ರು ನಡೀತೆ ನೋಡಿ. ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇವಾಗ ನಾನೆಲ್ಲ ಅಪ್ಲೈ ಮಾಡಿದ್ದೀನಿ. 10 ನಿಮಿಷ ಆದಮೇಲೆ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಯಾವಾಗಲೂ ಹಚ್ಕೋತಾ ಇರ್ತೀನಿ. ನನಗೆ ಡಿಫ್ರೆಂಟ್ ಕಾಣ್ತಾ ಇದೆ, ಅದಕ್ಕೆ ನಿಮಗೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ದೆ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಾನು ಕ್ಲೀನಾಗಿ ಎಲ್ಲ ತಕ್ಕೋತಾ ಇದ್ದೀನಿ. ತಕ್ಕೊಂಡ್ಮೇಲೆ ಒಂದು 2 ನಿಮಿಷ ಬಿಟ್ಟು ತಣ್ಣೀರಿಂದ ಕೈ ತೊಳ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಏನಾದರೂ ಮನೆಯಲ್ಲಿ ಫಂಕ್ಷನ್ ಇದ್ದರೆ ಏನಾದರೂ ಇದ್ದರೆ ಒಂದು 10 ದಿನ ಮೊದಲೇ ಹಚ್ಕೊಳ್ಳಿ. 10 ದಿನದಿಂದ ಹಚ್ಕೋತಾ ಇದ್ದರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ. ಮನೆಯಲ್ಲೇ ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಎಲ್ಲ ಕ್ಲೀನ್ ಆಗುತ್ತೆ. ಏನು ಹೊಲಸಿದ್ರು ಎಲ್ಲ ಕೈ ಮೇಗೆ ಎಲ್ಲ ಕ್ಲೀನ್ ಆಗುತ್ತೆ ನೋಡಿ. ಇವಾಗ ನೋಡಿ, ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು. ಇವಾಗ ಕ್ಲೀನ್ ಆಗಿದೆ. ಒಂದು 2 ನಿಮಿಷ ಆದಮೇಲೆ ನಾವು ತಣ್ಣೀರಿಂದ ಕೈ ತೊಗೋತೀನಿ. ತಣ್ಣೀರಿಂದ ಕೈ ತೊಳ್ಕೊಬೇಕು ನೋಡಿ. ಕೈ ತೊಳ್ಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡಿ, ಎಲ್ಲ ಕ್ಲೀನ್ ಆಗಿದೆ.
ಇವಾಗ ನೋಡಿ ಫೈನಲ್ ರಿಸಲ್ಟ್ ಹೀಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು.